ವಿವೇಕಾನಂದ ಪದವಿ ಕಾಲೇಜಿನಲ್ಲಿ ಇವತ್ತು ಕೇಶವ ಮಳಿಗೆಯವರ ಸಾಹಿತ್ಯ ವಿಚಾರ ಸಂಕಿರಣ ನಡೀತಾ ಇದೆ. ಈ ವಿಚಾರ ಸಂಕಿರಣದ ಭಾಳಷ್ಟು ವಿಶೇಷತೆಗಳಲ್ಲಿ ಕೇಶವ ಮಳಿಗೆ ಸರ್ ಕೂಡ ಭಾಗಿಯಾಗಿದ್ದಾರೆ. ಸರ್, ನಿಮ್ಮ ಸಾಹಿತ್ಯದ ಕುರಿತ ವಿಚಾರ ಸಂಕಿರಣ ಎಷ್ಟು ಖುಷಿ ಆಗ್ತಾ ಇದೆ ನಿಮಗೆ? ಮೊದಲನೇದಾಗಿ ಸಹಜವಾಗಿ ಒಬ್ಬ ಲೇಖಕನ ಒಟ್ಟಾರೆ ಸಾಹಿತ್ಯದ ಬಗ್ಗೆ ಚರ್ಚೆ ಇದೆ ಅಂದರೆ ಸಂತೋಷ ಆಗೇ ಆಗುತ್ತೆ ಅವನಿಗೆ. ಮತ್ತು ಇವತ್ತು ಬಂದಿರುವ ಇಲ್ಲಿ ಪ್ರಬಂಧವನ್ನು ಮಂಡಿಸ್ತಾ ಇರೋರು ನನಗೆ ಕೆಲವರು ಬೇಕಾದವರಿದ್ದಾರೆ. ಅದೇನು ದೊಡ್ಡ ವಿಶೇಷ ಅಲ್ಲ. ಆದರೆ ಅವರು ತಮ್ಮ ಕ್ಷೇತ್ರದಲ್ಲಿ ಪ್ರಾಮಾಣಿಕತೆಗೆ ಮತ್ತು ಕಟುವಾದ ವಿಮರ್ಶೆಗೆ ಹೆಸರು ಮಾಡಿದಂಥವ್ರು. ಈ ಮೇಟಿ ಮಲ್ಲಿಕಾರ್ಜುನ್ ಇರ್ಬೋದು, ಅಥವಾ ದೇವು ಪತ್ತಾರ್ ಇರ್ಬೋದು, ಚಂಪಾವತಿಯವರು, ಅಥವಾ ಮಹೇಶ್ ಅರ್ವೆ, ಇವರೆಲ್ಲ ತಮ್ಮ ಸಾಹಿತ್ಯಿಕ ನಿಲುವುಗಳಿಗಾಗಿ ತುಂಬ ನಿಷ್ಠುರವಾದ ನಿಲುವುಗಳಿರುತ್ತೆ ಅವ್ರದ್ದು. ಸೊ ಆ ದೃಷ್ಟಿಯಿಂದ ಇವತ್ತು ಅವರು ಏನೇ ಮಾತಾಡಿದ್ರೂ ಅತ್ಯಂತ ಪ್ರಾಮಾಣಿಕವಾಗಿ ಮಾತಾಡಿರ್ತಾರೆ ಮತ್ತು ಅವರಿಗೆ ಕನ್ವಿನ್ಸ್ ಆಗಿರೋ ವಿಷಯಗಳನ್ನು ಮಾತ್ರ ಮಾತಾಡಿರ್ತಾರೆ ಅನ್ನುವ ನಿರೀಕ್ಷೆಯಲ್ಲಿ ನಾನು ಬೆಳಗ್ಗೆ ಬಂದಿದ್ದೆ. ಸಾಮಾನ್ಯವಾಗಿ ಈ ಥರದ ನಮ್ಮ ಬಗ್ಗೆನೇ ಮಾಡುವಂತಹ ಸಮಾರಂಭಕ್ಕೆ ಬರೋದು ನನಗೆ ಅಷ್ಟೊಂದೇನು ಇಷ್ಟ ಆಗಲ್ಲ. ಯಾಕಂದರೆ ಮಾತಾಡೋರಿಗೆ ಒಂದು ಮುಕ್ತವಾದ ಸ್ವಾತಂತ್ರ್ಯ ಬೇಕಾಗುತ್ತೆ. ನಾವು ಲೇಖಕರೇ ಅಲ್ಲಿ ಉಪಸ್ಥಿತಿ ಇದ್ದರೆ ಕೆಲವು ಸಲ ಅವರಿಗೆ ಮುಜುಗರ ಆಗ್ಬೋದು, ಅಥವಾ ಹೇಳಬೇಕಾದ ನಿಷ್ಠೂರ ನಿಲುವುಗಳನ್ನು ಹೇಳೋಕ್ಕಾಗದೇ ಇರ್ಬೋದು. ಆದರೆ ಇವತ್ತು ಹಾಗೇನು ಆಗಲಿಲ್ಲ. ಎಲ್ಲರೂ ತಮ್ಮ ಪ್ರಾಮಾಣಿಕ ಅನಿಸಿಕೆ ಏನಿತ್ತು ಮತ್ತು ತಮ್ಮ ವಿಮರ್ಶಾತ್ಮಕ ನಿಲುವು ಏನಿತ್ತು ಅನ್ನೋದನ್ನು ತುಂಬ ಚೆನ್ನಾಗಿ ಹೇಳಿದರು. ಆ ದೃಷ್ಟಿಯಿಂದ ಇವತ್ತು ಸಂತೋಷನೂ ಆಗಿದೆ ನನಗೆ. ಮತ್ತು ಭಾಳ ಫಲಪ್ರದವಾದ ವಿಚಾರ ಸಂಕಿರಣ ಅಂತ ನನ್ನದು ಅನ್ನೋ ಕಾರಣಕ್ಕಾಗಿ ಅಲ್ಲ, ಆದರೆ ಇತ್ತೀಚೆಗೆ ಕೆಲವು ವಿಚಾರ ಸಂಕಿರಣಗಳನ್ನು ನೋಡಿದ್ದ ಆಧಾರದ ಮೇಲೆ ಹೇಳೋದಾದರೆ ಭಾಳ ಫಲಪ್ರದವಾದ ವಿಚಾರ ಸಂಕಿರಣ ಇದೆ ಅಂತ ಅನ್ನಿಸ್ತು ನನಗೆ. ಸರ್, ನಿಮ್ಮ ಸಾಹಿತ್ಯದ ಪ್ರತಿಯೊಂದು ಮಜಲುಗಳನ್ನು ಇಲ್ಲಿ ಚರ್ಚೆ ಮಾಡ್ತಾ ಇದ್ದಾರೆ. ಹಾಗೆ ನೀವು ಈ ವಿಚಾರ ಸಂಕಿರಣದಲ್ಲಿ ನೋಡಿದಾಗ ನಿಮ್ಮ ಎಲ್ಲ ಪುಸ್ತಕ ಪ್ರಕಾರ ನೆನಪುಗಳು ಬುತ್ತಿ ಹೇಗೆ ಓಪನ್ ಆಗ್ತಿದೆ ಸರ್? ಇದು 40 ವರ್ಷದ ಅವಧಿಯಲ್ಲಿ ಬೇರೆ ಬೇರೆ ಥರದ ಪುಸ್ತಕಗಳನ್ನು ನಾನು ಬರೆದಿದ್ದೀನಿ. ಅಂದರೆ ಆ ಕ್ಷಣದಲ್ಲಿ ಮತ್ತು ಆ ಕಾಲಘಟ್ಟದಲ್ಲಿ ನನಗೇನು ಅನ್ನಿಸ್ತಾ ಇತ್ತು, ನಾನು ಏನು ಯೋಚನೆ ಮಾಡ್ತಾಯಿದ್ದೆ ಮತ್ತು ನನ್ನ ಅನುಭವವನ್ನು ಹೇಗೆ ವಿಸ್ತರಿಸಿಕೊಳ್ಬೇಕು ಅನ್ನೋ ನಿಟ್ಟಿನಲ್ಲಿ ನಾನು ಯೋಚನೆ ಮಾಡ್ತಾಯಿದ್ದೆ. ಮತ್ತು ಆಯಾ ಕಾಲಘಟ್ಟಕ್ಕೆ ಯಾವುದು ಸರಿ ಅನಿಸುತ್ತೆ ಅದನ್ನು ಬರಿತಾ ನಾನು ಹೋಗಿದ್ದೀನಿ. ಕಥೆಗಳೇ ಇರ್ಬೋದು, ಅನುವಾದಗಳು. ನಿರ್ದಿಷ್ಟವಾಗಿ ಹೇಳೋದಾದರೆ ನಾನು ಕಥೆಗಳನ್ನು ಹೊರತುಪಡಿಸಿದರೆ ಮತ್ತು 2 ಕಾದಂಬರಿ ಅಷ್ಟೇ ಬರೆದಿದ್ದೀನಿ. ನಾನು ಕಥೆಗಳನ್ನು ಹೊರತುಪಡಿಸಿ ಅನುವಾದದ ಬಗ್ಗೆ ನಾನು ತುಂಬ ಕೆಲಸ ಮಾಡಿದ್ದೀನಿ. ಅದಕ್ಕೆ ಕಾರಣ ಏನಂದರೆ ಅನುವಾದಕ್ಕೆ ಒಂದು ಸಾಂಸ್ಕೃತಿಕ ಮಹತ್ವ ಇದೆ. ಈಗ ಒಬ್ಬ ಲೇಖಕ ಆಗಿ ನಾವು ಮುಂದಿನ ತಲೆಮಾರಿಗೆ ಏನಾದ್ರೂ ಹೇಳುವಂಥದ್ದು ಇದೆಯಾ ಅಂತಂದಾಗ ಬೇರೆ ದೇಶ, ಬೇರೆ ಬೇರೆ ಭಾಷೆಗಳು, ಬೇರೆ ಬೇರೆ ಪ್ರಕಾರಗಳ ಸಾಹಿತ್ಯ ನಮ್ಮ ಎದುರುಗಡೆ ಇರುತ್ತೆ. ಆದರೆ ಎಲ್ರಿಗೂ ಆ ಸೌಲಭ್ಯ ಇರಲ್ಲ. ಕೆಲವು ಸಲ ಪುಸ್ತಕ ಸಿಗಲ್ಲ, ಕೆಲವು ಸಲ ಇಂಗ್ಲೀಷ್ ಭಾಷೆಯ ಕೊರತೆ ಇರುತ್ತೆ. ಈ ಥರದ್ದು ಏನೇನೋ ಕಾರಣಗಳಿರುತ್ತೆ. ಎಲ್ಲೋ ಸಣ್ಣ ಗ್ರಾಮೀಣ ಪ್ರದೇಶದಲ್ಲಿ ಓದಿರ್ತಾರೆ. ಅಂಥವ್ರನ್ನು ಗಮನದಲ್ಲಿ ಇಟ್ಕೊಂಡು ನಾನು ನಿರಂತರವಾಗಿ 30 ವರ್ಷದಿಂದ ಅನುವಾದಗಳನ್ನು ಮಾಡ್ತಾಯಿದ್ದೀನಿ. ಆ ದೃಷ್ಟಿಯಿಂದ ಅನುವಾದಗಳು ನನಗೆ ಭಾಳ ತೃಪ್ತಿಯನ್ನು ಕೊಟ್ಟಿವೆ. ನಾನು ಕಥೆಗಳು ಬರೆದಾಗ ಸಂತೋಷ ಆಗಿರುತ್ತೆ ಸಹಜವಾಗಿಯೇ. ಅನುವಾದಗಳು ಈ ಅರ್ಥದಲ್ಲೇ ನನಗೆ ತುಂಬ ತೃಪ್ತಿ ಕೊಟ್ಟಿವೆ. ಯಾಕಂದರೆ ಸಾಂಸ್ಕೃತಿಕ ಜವಾಬ್ದಾರಿ ನಾನು ನಿರ್ವಹಿಸಿದ್ದೀನಿ ಅನ್ನುವ ಸಣ್ಣ ತೃಪ್ತಿ ಎಲ್ಲ ಇರುತ್ತೆ. ಸರ್, ಅನುವಾದದ ಬಗ್ಗೆ ಮಾತಾಡಿದ್ರಿ. ಅನುವಾದ ಅನ್ನೋದು ಸೃಜನಶೀಲವಾಗಿರುವಂಥ ಒಂದು ಸಾಹಿತ್ಯ ಪ್ರಕಾರ. ಹಾಗಾದರೆ ಅನುವಾದ ಮಾಡತಕ್ಕಂಥದ್ದು ಈಗಿನ ಇದರಲ್ಲಿ ಸವಾಲು ಅನಿಸುತ್ತಾ ಅಥವಾ ಅದೊಂದು ಕ್ರಿಯಾಶೀಲವಾಗಂಥದ್ದು ಸರ್? ಅಲ್ಲ, ಅನುವಾದ ಸೃಜನಶೀಲ ಕ್ರಿಯೆನೇ ಅದು ಕೂಡ. ಅದು ಒಂದು ಕಥೆಯನ್ನು ಅಥವಾ ಕಾದಂಬರಿಯನ್ನು ಬರೀಬೇಕಾದರೆ, ನಮ್ಮ ಸ್ವಂತದ್ದು ಕಾದಂಬರಿಯನ್ನು ಕಥೆಯನ್ನು ಬರೆದಾಗ ಎಷ್ಟು ಸಮಯ ಬೇಕಾಗುತ್ತೋ ಅನುವಾದಕ್ಕೆ ಅದಕ್ಕಿಂತ ಹೆಚ್ಚಿನ ಸಮಯವನ್ನು ಬೇಕಾಗುತ್ತೆ. ಮೊದಲನೇದಾಗ ಆ ಕೃತಿ ಓದಿದ ಮೇಲೆ ನಮಗೆ ಇಷ್ಟ ಆಗಬೇಕಾಗುತ್ತೆ ಮತ್ತು ಅದು ನಮ್ಮ ಸಮಾಜಕ್ಕೆ ಸರಿ ಹೋಗುತ್ತಾ ಇಲ್ವಾ, ನಮ್ಮ ಭಾಷೆಗೆ ಅದರ ಸಮರ್ಪಕತೆ ಎಷ್ಟಿದೆ, ಈ ಥರದ್ದು ಎಷ್ಟೊಂದು ಸಂಕೀರ್ಣವಾದ ವಿಷಯಗಳಿರುತ್ತೆ ಅನುವಾದದಲ್ಲಿ. ಹಾಗಾಗಿ ಅನುವಾದ ಮಾಡೋದು ಬರೆಯೋದಕ್ಕಿಂತ ಹೆಚ್ಚು ಕಷ್ಟಕರವಾದ ಕೆಲಸ. ಮತ್ತು ಅದು ಸಾಂಸ್ಕೃತಿಕವಾಗಿ ನನಗೆ ಹೇಗೆ ಮಹತ್ವದ್ದು, ಅದು ಮುಂದಿನ ತಲೆಮಾರಿಗೆ ಏನಾದರೂ ಬದಲಾವಣೆಯನ್ನು ವೈಚಾರಿಕ ಮಟ್ಟದಲ್ಲಿ ನಾನು ಹೇಳ್ತಾ ಇದ್ದೀನಿ. ಸಮಾಜವನ್ನು ಸಾಹಿತ್ಯದಿಂದ ಸಮಾಜ ಬದಲಾವಣೆ ಮಾಡಲಿಕ್ಕಾಗಲ್ಲ. ಅದರ ಸಾಹಿತ್ಯದಿಂದ ನಾವು ವೈಚಾರಿಕ ಮನೋಭಾವವನ್ನು ಬದಲಾವಣೆ ಮಾಡೋಕ್ಕೆ ಸಾಧ್ಯತೆ ಇರುತ್ತೆ. ಅದು ಈ ಅನುವಾದಗಳು ಮಾಡುತ್ತಾ ಅಂತ ನಾನು ಯೋಚನೆ ಮಾಡ್ತಿರ್ತೀನಿ. ನಾನು ಮಾಡುವ ಅನುವಾದಗಳು ಹಾಗೇ ಇರುತ್ತೆ. ಆ ದೃಷ್ಟಿಯಿಂದ ನನಗೆ ಅನುವಾದಗಳು ಯಾವಾಗಲೂ ತೃಪ್ತಿಯನ್ನೇ ಕೊಟ್ಟಿವೆ.
ಸರ್ ಈಗ ಅನುವಾದಕರಲ್ಲಿ ಬೇಡಿಕೆ ಹೇಗಿದೆ ಅನುವಾದಕರಿಗೆ, ಮತ್ತು ಯುವ ಬರಹಗಾರರು ಹೇಗೆ ಅನುವಾದದಲ್ಲಿ ಹೊಂದ್ಕೊಂಡಿದ್ದಾರೆ? ಅಲ್ಲ, ಅದು ಅನುವಾದ ಭಾಳ ದೊಡ್ಡ ಕ್ಷೇತ್ರ. ಬೇಡಿಕೆ ಅಂದರೆ ನೀವು ಎಷ್ಟೊಂದು ಸ್ತರಗಳಿರುತ್ತೆ ಅನುವಾದಕ್ಕೆ. ಈಗ ಪರ್ಟಿಕ್ಯುಲರ್ಲಿ ಬದಲಾಗಿರುವ ಸಮಾಜ ಮತ್ತು ಬದಲಾಗಿರುವ ತಂತ್ರಜ್ಞಾನದಲ್ಲಿ ಗೂಗಲ್ ಟ್ರಾನ್ಸ್ಲೇಷನ್ ಇರ್ಬೋದು ಅಥವಾ ಬೇರೆ ಕೆಲವು ಸಾಫ್ಟ್ವೇರ್ ಇರ್ಬೋದು ಅನುವಾದದ್ದು. ಅದನ್ನು ಹೊರತುಪಡಿಸಿನೂ ವಿಶ್ವದ ಬೇರೆ ಬೇರೆ ಭಾಷೆಗಳಿಗೆ ಒಂದು ಭಾಷೆಯಿಂದ ಇನ್ನೊಂದು ಭಾಷೆಗೆ ಅನುವಾದ ಮಾಡೋರು ಪರಿಣಿತರು ಯಾವಾಗಲೂ ಬೇಕಾಗಿರ್ತಾರೆ. ಆದರೆ ಅದು ಸಾಹಿತ್ಯ ಕ್ಷೇತ್ರಕ್ಕೆ ಮಾತ್ರ ಅಂತ ನಾವು ತಪ್ಪಾಗಿ ತಿಳ್ಕೊಳ್ಬಾರ್ದು. ಬೇರೆ ಬೇರೆ ಸಮಾಜ ವಿಜ್ಞಾನ ಇರುತ್ತೆ, ವೈದ್ಯಕೀಯ ವಿಜ್ಞಾನ ಇರುತ್ತೆ, ಮತ್ತು ಹಿಸ್ಟ್ರಿ ಇರುತ್ತೆ. ಹೀಗೆ ಬೇರೆ ಬೇರೆ ಅಡ್ವರ್ಟೈಸ್ಮೆಂಟ್ ಏಜೆನ್ಸಿಗಳಿರುತ್ತೆ. ಸೊ ಈಗ ಬೇರೆ ಬೇರೆ ಕ್ಷೇತ್ರದಲ್ಲಿ ಅನುವಾದಗಳ ಅವಶ್ಯಕತೆ ಇದ್ದೇ ಇರುತ್ತೆ. ಹೊಸ ತಲೆಮಾರಿನವರು ಅನುವಾದವನ್ನು ಗಂಭೀರವಾಗಿ ತೊಗೊಂಡ್ರೆ ಬರೀ ಕತೆ ಕವಿತೆ ಅನುವಾದ ಮಾಡೋದಷ್ಟೇ ಅನುವಾದ ಆಗಿರಲ್ಲ. ಅಂದರೆ ನಮ್ಮ ಆಸಕ್ತಿಯ ಕ್ಷೇತ್ರಗಳನ್ನು ವಿಸ್ತಾರ ಮಾಡಿಕೊಳ್ಬೇಕು. ಆ ಅರ್ಥದಲ್ಲಿ ನಿಮಗೆ ಅನುವಾದ ಪ್ರಯೋಜನಕಾರಿ ಅಂತ ಕೇಳಿದರೆ ನಾವು ಕೆಲಸ ಮಾಡಬೇಕಾಗುತ್ತೆ. ಈಗ ಒಂದು ಜಾಹೀರಾತು ಸಂಸ್ಥೆನೋ ಅಥವಾ ಬೇರೆ ಒಂದು ವಾಣಿಜ್ಯ ಉದ್ದೇಶಕ್ಕಾಗಿ ಅನುವಾದ ಮಾಡೋರಿದ್ದರೆ ಸರಿ, ಅದಕ್ಕೆ ಪರಿಶ್ರಮ ಪಡಬೇಕಾಗತ್ತೆ. ತನ್ನಷ್ಟಕ್ಕೆ ತಾನೇ ಅದರ ನುಡಿಗಟ್ಟುಗಳು ಮತ್ತು ಅದರ ಇಡಿಯಮ್ಸು ಬರಲ್ಲ. ಆ ಕ್ಷೇತ್ರದಲ್ಲಿ ನಾವು ಅಧ್ಯಯನ ಮಾಡಬೇಕಾಗುತ್ತೆ. ಅದರಿಂದ ಅಲ್ಲಿಗೆ ಆ ಕ್ಷೇತ್ರದಲ್ಲಿ ಯಾವಾಗಲೂ ಅವಕಾಶ ಇದ್ದೇ ಇರುತ್ತೆ. ಸರ್ ಒಂದೆರಡು ಪುಸ್ತಕ ಬರೆದು ಪ್ರಕಟ ಆಗಿ ಅದು ಆದರೆ ಒಬ್ಬ ಲೇಖಕನನ್ನು ಸ್ಟೇಜ್ ಮೇಲೆ ಕೂತ್ಕೊಂಡು ಭಾಷಣಗಳು ಮಾಡೋದನ್ನು ನೋಡ್ತೀವಿ. ಕೇಶವ ಮಳಿಗೆ ಸರ್ ಯಾಕೆ ಸರ್ ಸ್ಟೇಜ್ ಮೇಲೆ ಹತ್ತಲಿಲ್ಲ? ಇಲ್ಲ, ಇದು ನನ್ನ ಬಗ್ಗೆನೇ ವಿಚಾರ ಸಂಕಿರಣ. ಅದರಿಂದಾಗಿ ಇದು ತಾತ್ವಿಕವಾಗಿ ಹೇಳೋದಾದರೆ ಒಬ್ಬ ಲೇಖಕನ ಉಪಸ್ಥಿತಿಯಲ್ಲಿ ಇರಬಾರ್ದು. ಕಾರಣ ಏನಂದರೆ ಮಾತಾಡೋರಿಗೆ ಒಂದು ಮುಕ್ತವಾದ ಸ್ವಾತಂತ್ರ್ಯ ಇರಬೇಕು. ಅದರಿಂದಾಗಿ ನಾನು ಅನಿವಾರ್ಯ ಕಾರಣದಿಂದ ಇವತ್ತು ಬಂದೆ. ಮತ್ತು ನಾವು ಬರೋದಾದಮೇಲೆ ಅದು ಓದುಗರಿಗೆ ಸಂಬಂಧಪಟ್ಟಿರುತ್ತೆ. ಯಾವುದೇ ಕೃತಿ ಆದ್ರೂ, ಒಂದು ಕಲಾಕೃತಿ ಅದು ಸಾಹಿತ್ಯನೇ ಇರ್ಬೋದು ಅಥವಾ ಕಲಾಕೃತಿನೇ ಇರ್ಬೋದು, ಅದು ಮುಗಿಸಿದ ಮೇಲೆ ಅದು ಓದುಗರಿಗೆ ಸಂಬಂಧಪಟ್ಟಿರುತ್ತೆ ಅಥವಾ ನೋಡುವವರಿಗೆ ಸಂಬಂಧಪಟ್ಟಿರುತ್ತೆ, ಕೇಳೋರಿಗೆ ಸಂಬಂಧಪಟ್ಟಿರುತ್ತೆ. ಅಲ್ಲಿ ಬರದ ಒಂದು ಏನು ಕೆಲಸ ಇರಲ್ಲ. ಅದರಿಂದಾಗಿ ವೇದಿಕೆ ಮೇಲೆ ಇರೋ ಅವಶ್ಯಕತೆ ಇಲ್ಲ. ಎಸ್ ಸರ್, ಕಳೆದ ಒಂದು 16 ವರ್ಷಗಳ ಹಿಂದೆ ನಾನು ಪತ್ರಿಕೋದ್ಯಮದಲ್ಲಿ ಮುಗಿಸಿದ ಮೇಲೆ ಒಂದು ಕೆಲಸವನ್ನು ಹುಡುಕ್ತಿದ್ದಾಗ ಕೇಶವ ಮಳಿಗೆ ಸರ್ಗೆ ನಾನು ಕಾಲ್ ಮಾಡಿ, ಸರ್ ನಾನು ಹಿಂಗೆ ಪತ್ರಿಕೋದ್ಯಮದಲ್ಲಿ ಒಂದು ಜಾಬ್ ತೊಗೊಳ್ತಾ ಇದ್ದೀನಿ, ಈ ಟಿ ವಿನಲ್ಲಿ ಕೆಲಸ ಸಿಕ್ಕಿದೆ ಅಂತ ಹೇಳಿದಾಗ, ಹೋಗು ನಿನಗೆ ಒಳ್ಳೆಯದಾಗತ್ತೆ ಅಂತ ಹೇಳಿದ್ರು. ಅದು 16 ವರ್ಷಗಳ ಹಿಂದಿನ ಮಾತು. ಈಗ ಕೇಶವ ಮಳಿಗೆ ಸರ್ ಅವರ ಮಾರ್ಗದರ್ಶನ ಮತ್ತು ಅವರ ಆಶೀರ್ವಾದದೊಂದಿಗೆ ನಾನು 16 ವರ್ಷಗಳ ಕಾಲ ಪತ್ರಿಕೋದ್ಯಮದಲ್ಲಿ ಕೆಲಸ ಮಾಡ್ತಾಯಿದ್ದೀನಿ. ಸೊ ನನ್ನ ಗುರುಗಳಾದಂಥ ಕೇಶವ ಮಳಿಗೆ ಸರ್ಗೆ ನಾನು ಧನ್ಯವಾದ ಬಯಸ್ತೀನಿ ಸರ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು, ಧನ್ಯವಾದಗಳು ನಿಮಗೂ ಮತ್ತು ನಿಮ್ಮ ಟಿ ವಿಯವರಿಗೂ, ಸಂಯುಕ್ತ ಕರ್ನಾಟಕದವರಿಗೂ ನಿಮಗೂ ವೈಯಕ್ತಿಕವಾಗಿ ಧನ್ಯವಾದಗಳು. ಒಳ್ಳೆಯದಾಗಲಿ. ಥ್ಯಾಂಕ್ ಯು.